ಸ್ನೇಹಿತರೆ ನಮಸ್ಕಾರ. ಎಜುಕೇಷನ್ ರಿವ್ಯೂ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಈ ದಿನ ಒಂದು ಪ್ರಚಲಿತವಾಗಿರ್ತಕ್ಕಂಥ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀನಿ. ಗಾಜಿಯಾಬಾದಲ್ಲಿ 3 ಸಹೋದರಿಯರು ಆತ್ಮಹತ್ಯೆ ಮಾಡಿಕೊಂಡಂತಹ ಘಟನೆ. ಹದಿಹರೆಯದ ಬಾಲಕಿಯರೇನಿದ್ದಾರೆ, ಕಿಶೋರಿಯರು ಅಂತ ನಾವೇನಂತೀವಿ, ಅಡೋಲೆಸೆಂಟ್ ಗರ್ಲ್ಸ್, 3 ಸಹ ಅವರು ಒಂದೇ ಮನೆಯಲ್ಲಿದ್ದರು ಮತ್ತು ಸಹೋದರಿಯರಾಗಿದ್ದರು. ಅವರು ಆತ್ಮಹತ್ಯೆ ಮಾಡಿಕೊಂಡ್ರು. ಅವರು ಹೆಚ್ಚು ಮೊಬೈಲ್ಗೆ ಅವರು ದಾಸರಾಗಿದ್ದರು. ಜೊತೆಗೆ ಕೊರಿಯಾಕ್ಕೆ ಸಂಬಂಧಪಟ್ಟಂತಹ ಕೊರಿಯಾದ ಒಂದು ಧಾರಾವಾಹಿಗಳಿರ್ಬೋದು, ಕೊರಿಯಾದ ಗೇಮ್ಸ್ ಇರ್ಬೋದು, ಕೊರಿಯಾಕ್ಕೆ ಸಂಬಂಧಪಟ್ಟಂಥ ಹೆಚ್ಚು ಕಂಟೆಂಟನ್ನು ಅವರು ಮೊಬೈಲಲ್ಲಿ ನೋಡ್ತಾ ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಅವರು ಅಡಿಕ್ಟ್ ಆಗಿದ್ದರು. ಅದನ್ನು ಬಿಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಂತಹ ತಂದೆ ಅವರು ಹೊಡಿತಾ ಇದ್ರೇನೋ ಗೊತ್ತಿಲ್ಲ, ಅವರ ಡೈರಿಯಲ್ಲಿ ಅದು ಉಲ್ಲೇಖ ಆಗಿದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು. ಸೊ ಇದನ್ನು ನಾವು ಈ ಒಂದು ವಿಷಯ ಏನಿದೆ, ನಮ್ಮ ಎಲ್ಲ ಪೋಷಕರಿಗೆ ಇದೊಂದು ಎಚ್ಚರಿಕೆಯ ಗಂಟೆ. ನಿಮ್ಮ ಮನೆಯಲ್ಲೂ ಸಹ ಹದಿಹರೆಯದ ಬಾಲಕಿಯರಿದ್ದರೆ, 10 ವರ್ಷದ ಮೇಲ್ಪಟ್ಟಿರ್ತಕ್ಕಂಥ ಮಕ್ಕಳಿದ್ದರೆ, ನೀವು ಈ ವಿಷಯದ ಬಗ್ಗೆ ಯಾವುದೇ ಒಂದು ಸಂಸ್ಕೃತಿಯಲ್ಲಿ ಆಸಕ್ತಿ ತೆಳಿತಕ್ಕಂಥ ತಪ್ಪಲ್ಲ. ಕೊರಿಯಾಕ್ಕೆ ಸಂಬಂಧಪಟ್ಟಂಥ ಕೊರಿಯಾದ ಡ್ರಾಮಾಸ್ ಏನಿದೆ, ಅಂದರೆ ಸೀರಿಯಲ್ಸ್ ಇರಬಹುದು ಅಥವಾ ಗೇಮ್ಸ್ ಇರಬಹುದು, ಅಥವಾ ಕೊರಿಯಾದ ಪಾಪ್ ಏನಿದೆ, K-pop ಅಂತ ಫೇಮಸ್ ಆಗಿದೆ, ಅದನ್ನು ನೋಡುವಂಥದ್ದು ತಪ್ಪಲ್ಲ, ಆಸಕ್ತಿ ತಪ್ಪಲ್ಲ. ಆದರೆ ಅದು ಆಬ್ಸೆಷನ್ ಆಗದೇ ಇರೋ ಥರ ನಾವು ನೋಡ್ಕೋಬೇಕಾಗತ್ತೆ. ಸೊ ಈ ಆಬ್ಸೆಷನ್ ಏನಾದರೂ ಆಗ್ತಾ ಇದೆ ಅಂತ ನಮಗೇನಾದರೂ ಅನಿಸಿದರೆ ಹೇಗೆ ಗೊತ್ತಾಗುತ್ತೆ? ಅದು ಆಸಕ್ತಿ ಅನ್ನುವಂಥದ್ದೇನಿದೆ, ಅವರು ಅದನ್ನು ನೋಡ್ತಾರೆ, ಅದನ್ನು ಹಾಗೆ ಮರಿತಾರೆ, ಆಗಾಗ್ಗೆ ಮಾತನಾಡ್ಬೋದು ಅಷ್ಟೇ. ಆದರೆ ಆಬ್ಸೆಷನ್ ಅಂತ ಯಾವಾಗ ಅನಿಸುತ್ತೆ ಅಂದರೆ, ಅದನ್ನು ಬಿಟ್ಟಿರಲಾರ್ದಷ್ಟು ಮಟ್ಟಿಗೆ ಅದಕ್ಕೆ ಅಂಟ್ಕೊಳ್ಳುವಂಥದ್ದು, ಅದು ಇಲ್ಲದೆ ಹೋದರೆ ನನ್ನ ಜೀವನವೇ ಇಲ್ಲ ಅಂತ ಭಾವಿಸ್ತಕ್ಕಂಥದ್ದು. ಸೊ ಈ ರೀತಿಯಲ್ಲಿ ಸಪೋಸ್ ಏನಾದರೂ 1 ದಿವಸ 2 ದಿವಸ ಅದನ್ನು ನೋಡದೇ ಇದ್ದರೆ ಏನೋ ಕಳ್ಕೊಂಡಿರೋ ಥರ ಇರೋವಂಥದ್ದು, ಚಡಪಡಿಸ್ತಕ್ಕಂಥದ್ದು, ಹಿಂಸೆ ಅನುಭವಿಸ್ತಕ್ಕಂಥದ್ದು, ಈ ಥರದ ಭಾವನೆಗಳೇನಾದರೂ ಇದ್ದರೆ ಮಕ್ಕಳು ಆಬ್ಸೆಷನ್ಗೊಳಗಾಗಿದ್ದಾರೆ ಅನ್ನುವಂಥದ್ದು. ಮಕ್ಕಳೇನಾದ್ರೂ ನಾನು ಕೊರಿಯಕ್ಕೆ ಹೊರಟೋಗ್ತೀನಿ ಅನ್ನುವಂತಹ ಮಾತುಗಳಾಡ್ತಾ ಇದ್ದರೆ, ಮತ್ತು ಪದೇ ಅದನ್ನು ಕೊರಿಯಾಕ್ಕೆ ಸಂಬಂಧಪಟ್ಟಂತಹ ಪಾತ್ರಗಳೇನಿದ್ದಾವೆ, ಅಲ್ಲಿ ಆ ಕೊರಿಯಾದ ಯಾಕಷ್ಟು ಫೇಮಸ್ ಆಗಿದೆ ಅಂತ ಹೇಳಿದ್ರೆ, ಅಲ್ಲಿಯ ಕಂಟೆಂಟ್ ಏನಿದೆ, ಅಲ್ಲಿ ಸೀರಿಯಲ್ಸ್ ಇರ್ಬೋದು ಅಥವಾ ಮ್ಯೂಸಿಕ್ ಇರ್ಬೋದು, ಅದು ತುಂಬ ಇಂಟೆನ್ಸ್ ಎಮೋಷನ್ಸ್ ಅದು ಕ್ಯಾಪ್ಚರ್ ಮಾಡುತ್ತೆ. ತುಂಬ ಯಾವುದೇ ಎಮೋಷನ್ಸ್ ಏನಿದೆ, ಭಾವನೆಗಳು ತುಂಬ ತೀವ್ರವಾಗಿರುವಂಥ ಭಾವನೆಗಳನ್ನು ತೋರ್ಪಡಿಸ್ತಾರೆ. ಮತ್ತು ಮಕ್ಕಳಿಗೆ ಈ ಅಲ್ಲಿರ್ತಕ್ಕಂಥ ಕಂಟೆಂಟ್ ಏನಿದೆ ಅದು ನನಗೆ ಸಂಬಂಧಪಟ್ಟಿದೆ ಅನ್ನುವಂಥ ಭಾವನೆ ಬರೋ ಥರ ಮಾಡ್ತಾರೆ. ನಿಮಗಾಗಿ ನಾನು ಇದ್ದೀನಿ ಅನ್ನುವಂಥ ಭಾವನೆ ಬರುತ್ತೆ ಮಕ್ಕಳಿಗೆ. ಸೊ ಆಗೇನಾಗುತ್ತೆ, ಅವ್ರಿಗೆ ಅದು ಕಂಟೆಂಟ್ಗೆ ಅವ್ರು ಅಂಟ್ಕೊಂಡ್ಬಿಡ್ತಾರೆ ಅನ್ನುವಂಥದ್ದು. ಅದರಿಂದ ನಾವೇನು ಮಾಡಬಹುದು, ನಾವು ಮಕ್ಕಳು ಕೊರಿಯಾಕ್ಕೆ ಸಂಬಂಧಪಟ್ಟಂಥ ಕಂಟೆಂಟನ್ನು ಅವರು ನೋಡ್ತಾ ಹೆಚ್ಚು ಅದಕ್ಕೆ ದಾಸರಾಗಿದ್ದರೆ ಅದನ್ನು ಕಂಡ್ಕೋಬೇಕಾಗತ್ತೆ. ಎರಡನೇದು, ಅವರೇನಾದರೂ ಪ್ರಾರಂಭದಲ್ಲಿ ಮಾತನಾಡ್ತಾ ಇದ್ದರೆ ನಾವು ಸಹ ಆಸಕ್ತಿ ತಳೆದು, ಹೌದಾ ಕೊರಿಯನ್ ಕಲ್ಚರ್ ಆ ಥರ ಇದೆಯಾ, ಇಲ್ಲಿ ನೋಡೋಣ ಅಂಥೇಳಿ ಗಮನಿಸ್ತಕ್ಕಂಥದ್ದು. ಮತ್ತು ತೀವ್ರವಾದ ಸೆಳೆತ ಅವ್ರಿಗೇನಾದರೂ ಇದ್ದರೆ, ಅದು ಗೀಳಾಗಿ ಮಾರ್ಪಡ್ತಾ ಇದ್ದರೆ, ಇಲ್ಲಿಗೆ ಸಂಬಂಧಪಟ್ಟಂಥದ್ದನ್ನು ಬಿಟ್ಟು ಅವ್ರಿಗೆ ಬೇರೆಯ ಹೊರ ಪ್ರಪಂಚದ ರುಚಿಯನ್ನು ಹಚ್ಚಿಸ್ತಕ್ಕಂಥದ್ದು. ಅಂದರೆ ಅವ್ರಿಗೆ ಆಟಗಳಲ್ಲಿ ಅಥವಾ ಬೇರೆ ಹವ್ಯಾಸಗಳಿಗೆ ಅವರನ್ನು ತೊಡಗಿಸ್ತಕ್ಕಂಥದ್ದು. ಪೋಷಕರಾಗಿ ನಾವು ಸಹ ಅವ್ರ ಜೊತೆಗೆ ಹೆಚ್ಚು ಬಾಂಧವ್ಯವನ್ನು ಬೆಳೆಸ್ಕೊಳ್ತಕ್ಕಂಥದ್ದು, ಡಿಸ್ಕನೆಕ್ಟ್ ಆಗದಂಗೆ ನೋಡ್ಕೊಳ್ಳುವಂಥದ್ದು. ಈ ತೀವ್ರ ಏಕಾಂಗಿತನನೇ ಇದಕ್ಕೆ ಕಾರಣ ಸ್ನೇಹಿತರೆ. ಈ ತೀವ್ರ ಏಕಾಂಗಿತನ ಏನಿದೆ, ಇದರಿಂದ ಮಕ್ಕಳಿಗೆ ಈ ರೀತಿಯ ಸಮಸ್ಯೆಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ತೀವ್ರ ಏಕಾಂಗಿತನ ಮತ್ತು ತೀವ್ರ ಒತ್ತಡ, ಈ ಒತ್ತಡ ಮಕ್ಕಳಿಗೆ ಏನಿರುತ್ತೆ ಅಂತ ನಮ್ಗೆ ಅನಿಸ್ಕೋಬೋದು. ಆ ಏಕಾಂಗಿತನದಿಂದನೇ ಒತ್ತಡ ಶುರುವಾಗುತ್ತೆ ಸ್ನೇಹಿತರೆ. ಈ ದೃಷ್ಟಿಯಲ್ಲಿ ನಾನು ಮಕ್ಕಳಿಗೆ ಮನವಿ ಮಾಡ್ಕೊಳ್ಳೋದಿಷ್ಟೇ, ನೀವು ಕೊರಿಯಾದಕ್ಕೆ ಸಂಬಂಧಪಟ್ಟಂಥ ಕಂಟೆಂಟನ್ನು ನೋಡಿ, ಬೇಡ ಅಂತ ಹೇಳಲ್ಲ, ಆದರೆ ಅದು ಗೀಳಾಗದೇ ಇರೋ ಥರ ನೋಡ್ಕೊಳ್ಳಿ. ಅದು ನೋಡಲೇಬೇಕು ನಾನು, ಆ ಪಾತ್ರಗಳಲ್ಲಿ ಒಂದಾಗೋ ಥರ ನೀವು ಹೋಗಬೇಡಿ. ಯಾಕೆಂದರೆ ಅದು ಸಹ ಪಾತ್ರಗಳಷ್ಟೇ. ಅವು ಅಲ್ಲಿ ಸ್ಟೋರಿ ಬರೆದಿರ್ತಾರೆ, ಅದಕ್ಕೊಂದು ಕಥೆ ಮಾಡಿರ್ತಾರೆ, ಚಿತ್ರೀಕರಣ ಮಾಡಿರ್ತಾರೆ ಅಷ್ಟೇ. ನೀವು ನಮ್ಮ ಭಾರತದ ಸಂಸ್ಕೃತಿಯ ಕಡೆಗೂ ಸಹ, ಭಾರತದ ಸಂಬಂಧಪಟ್ಟಂಥ ನಮ್ಮ ತುಂಬ ರಿಚ್ ಸಾಂಸ್ಕೃತಿಕ ಹಿನ್ನೆಲೆ ನಮ್ಮದು ಇದೆ. ಅದಕ್ಕೆ ಸಹ ಎಕ್ಸ್ಪ್ಲೋರ್ ಮಾಡ್ಬೋದು ನೀವು. ಅದನ್ನು ಕೊರಿಯಾದ ನೋಡೋದು ಬೇಡ ಅಂತ ಹೇಳ್ತಿಲ್ಲ ನಾನು, ಅದನ್ನು ನೋಡಿ. ಯಾಕಂದರೆ ವಿಶ್ವ ಸಂಸ್ಕೃತಿ ಕಡೆಗೆ ನಾವು ಹೋಗ್ತಾ ಇದ್ದೀವಿ ನಾವು. ಆದರೆ ಈ ಸಂಸ್ಕೃತಿಯ ಕಡೆಗೆ ನಾನು ಅಲ್ಲೇ ಹೋಗ್ತೀನಿ ನಾನು ಅನ್ನುವಂಥದ್ದೇನಿದೆಯಲ್ಲ, ಅದು ಸರಿಯಲ್ಲ. ದೊಡ್ಡವರಾದ್ಮೇಲೆ ನೀವು ಹೋಗ್ಬೋದು, ಬೇಡ ಅಂತ ಹೇಳಲ್ಲ. ಆದರೆ ಚಿಕ್ಕ ವಯಸ್ಸಿನಲ್ಲಿ ಬೇಕು ಬೇಡಗಳನ್ನು ಯಾವುದೂ ಅಂತ ತೀರ್ಮಾನ ಮಾಡೋಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ
ಆ ಒಂದು ಮೆಚುರಿಟಿ ಇನ್ನೂ ಬರದೇ ಇರತಕ್ಕಂಥ ಹಂತದಲ್ಲಿ ನೀವಿದ್ದೀರಾ. ಈ ದೃಷ್ಟಿಯಿಂದ ನನ್ನ ಮನವಿ ನಿಮಗೋಸ್ಕರವಾಗಿ. ಪೋಷಕರಿಗೆ ನಾನು ಹೇಳ್ತಕ್ಕಂಥದ್ದು, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹದಿಹರೆಯದ ಮಕ್ಕಳು ಸುಮಾರು 5-6ನೇ ಕ್ಲಾಸಿಂದ ಇರ್ತಕ್ಕಂಥ PUC ಮತ್ತು ಡಿಗ್ರಿವರೆಗೆ ಓದ್ತಿರ್ತಕ್ಕಂಥ ಮಕ್ಕಳು ಹೆಚ್ಚು ಕೊರಿಯಾದ ಕಂಟೆಂಟನ್ನು ನೋಡ್ತಾ ಇದ್ದರೆ ನೀವೊಂದು ಸ್ವಲ್ಪ ಅವ್ರ ಜೊತೆಗೆ ನೀವು ಟೈಮ್ ಸ್ಪೆಂಡ್ ಮಾಡಿ, ಅವ್ರ ಜೊತೆ ಮಾತನಾಡಿ, ಅವರ ಬೇಕು ಬೇಡಗಳನ್ನು ತಿಳ್ಕೊಳ್ಳಿ, ಆ ಆಸಕ್ತಿ ಆಬ್ಸೆಷನ್ ಆಗದೇ ಇರೋ ಥರ ನೋಡ್ಕೊಳ್ಳಿ. ತುಂಬ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ನೀವು ಎಕ್ಸ್ಪರ್ಟ್ಸ್ರ ಹೆಲ್ಪನ್ನು ತೊಗೋಬೋದು. ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಸಾರಿ ಎಲ್ಲವನ್ನು ಸಹ ನಾವು ಸಾಲ್ವ್ ಮಾಡಲಿಕ್ಕಾಗಲ್ಲ. ಸ್ನೇಹಿತರೆ, ಇಷ್ಟು ಹೇಳಿ ನಾನು ನಿಮ್ಮ ಈ ಒಂದು ಕೊರಿಯಾದಕ್ಕೆ ಸಂಬಂಧಪಟ್ಟಂಥ ಒಂದು ಸಂಸ್ಕೃತಿ ಏನಿದೆ ಅದರ ಕಡೆಗೆ ಮಕ್ಕಳು ಹೆಚ್ಚು ವಾಲಿದ್ರೆ ನಾವು ಒಂದು ಜಾಗರೂಕರಾಗೋಣ. ನಮ್ಮ ಮಕ್ಕಳನ್ನು ನಾವು ಇನ್ನೊಂದಷ್ಟು ನಮ್ಮ ಜಾಗರೂಕತೆಯಿಂದ ಅದು ಹದ್ದಿನ ಕಣ್ಣಿಡಬೇಕು ಅಂತ ನಾನು ಹೇಳ್ತಾ ಇಲ್ಲ, ಒಂದಷ್ಟು ಅವ್ರ ಜೊತೆ ಅವರ ಲೈಫಲ್ಲಿ ಏನಾಗ್ತಾಯಿದೆ, ಡಿಜಿಟಲ್ ಲೈಫಲ್ಲಿ ಏನಾಗ್ತಾಯಿದೆ, ಯಾಕಂದರೆ ನಮ್ಮಲ್ಲಿ 2 ಲೈಫ್ ಇದೆ, ಡಿಜಿಟಲ್ ಲೈಫ್ ಆ್ಯಂಡ್ ರಿಯಲ್ ಲೈಫ್. ಅವರ ಡಿಜಿಟಲ್ ಲೈಫಲ್ಲಿ ಏನಾಗ್ತಾಯಿದೆ ಅನ್ನುವಂಥದ್ದನ್ನು ಗಮನಿಸುವಂಥದ್ದು ಸಹ ಬಹಳ ಮುಖ್ಯ ಆಗುತ್ತೆ. ಸ್ನೇಹಿತರೆ, ಥ್ಯಾಂಕ್ ಯು, ನಮಸ್ಕಾರ.